ಸೊ ಸೌತ್ ಬ್ಯಾಂಗ್ಳೂರಲ್ಲಿ ಅಪ್ರಾಕ್ಸಿಮೇಟ್ಲಿ 9 ಬ್ರಾಂಚಸ್ ಆಫ್ UD ರೋಟಿಗರ್ ಎಲ್ಲ ಇದೆ. ಇನ್ ಕೇಸ್ ನೀವೇನಾದ್ರು ಗುಡ್ ಕ್ವಾಲಿಟಿ, ಗುಡ್ ಕ್ವಾಂಟಿಟಿ, ಟೇಸ್ಟಿ ಆ್ಯಂಡ್ ಎಕನಾಮಿಕಲ್ ಫುಡ್ ಬೇಕು ಅಂದರೆ ಕಮ್ ಟು ರೋಟಿಗರ್. ಇವಳ ಬರ್ಡೇ ನಾನು ಫಸ್ಟ್ ಟೈಮ್ ಆಂಕರಿಂಗ್ ಮಾಡಿದ್ದು. ಈ ಬೋರ್ಡ್ ಅವಾಗಿಂದ ಹಾಗೆ ಇದೆ. ನಾನು ನಿಮ್ಗೊಂದು ಟಿಪ್ಸ್ ಹೇಳ್ಕೊಡ್ತೀನಿ. ಬೈಟು ತೊಗೊಂಡ್ರೆ ಯಾವಾಗಲೂ ಜಾಸ್ತಿ ಕೊಡ್ತಾರೆ ಕ್ವಾಂಟಿಟಿ. ಎಂತ ಮಾರರೆ ಆ ಹೆಣ್ಣಿಗೆ ಗಡ್ಬಡ್ ಗೊತ್ತಿಲ್ಲದೆ ಇದರಲ್ಲಿ ಹೆಂಗೆ ಫ್ಲೇವರ್ಸ್ ಎಲ್ಲ ಒಟ್ಟಾಗಿದೆ ಅದೇ ರೀತಿ ನಮ್ಮಪ್ಪ ಮತ್ತು ಅವ್ರ ಬ್ರದರ್ಸ್ ಎಲ್ಲ ಒಟ್ಟಾಗಿ ಹಾರ್ಡ್ ವರ್ಕ್ ಮಾಡಿ ಬಿಲ್ಡ್ ಮಾಡಿರೋ ಒಂದು ಬ್ಯೂಟಿಫುಲ್ ಲೆಗಸಿ ಅಂತಲೇ ಹೇಳ್ಬೋದು. ಚಂದು, ಈ ವೆದರ್ಗೆ ಕಾಫಿ ಸಾಕಾಗ್ತಾ ಇಲ್ಲ. ಒಳ್ಳೆ ಕಿಕ್ ಕೊಡೋದಕ್ಕೆ ಒಳ್ಳೆ ಫುಡ್ ತಿನ್ಬೇಕು ಅಂತ ಅನಿಸ್ತಾ ಇದೆ. ನೀನು ಆಚೆ ಕರ್ಕೊಂಡು ಹೋಗ್ತೀನಿ, ಬರ್ತೀಯಾ? ಬರ್ತೀಯಾ ಬರಲ್ವಾ? ಬರ್ತೀನಿ. ಲೆಟ್ಸ್ ಗೋ. ಸೊ ನಾನಿವಾಗ ಹೋಗಿ ಕ್ವಿಕ್ ಆಗಿ ರೆಡಿ ಆಗ್ತೀನಿ. ಗಾಂಧಿ ಬಜಾರ್ಗೆ ಹೋಗೋದಿದೆ. ಸೊ ಲೆಟ್ಸ್ ಗೋ ಟು ಗಾಂಧಿ ಬಜಾರ್. ಸೊ ಇವತ್ತು ನಾನು ಆಚೆ ಹೋಗೋಕ್ಕಿಂತ ಮುಂಚೆ ನಾನು ವಾವ್ ಸ್ಕಿನ್ ಸೈನ್ಸ್ ಬ್ರೈಟ್ನಿಂಗ್ ವಿಟಮಿನ್ ಸಿ ಫೋಮಿಂಗ್ ಫೇಸ್ ವಾಶ್ ಅಲ್ಲಿ ಫೇಸ್ ವಾಶ್ ಮಾಡ್ತಾ ಇದ್ದೀನಿ. ಲೆಟ್ಸ್ ಬಿಗಿನ್. ಇದು ಡಲ್ ಸ್ಕಿನ್ ನ ರಿವೈವ್ ಮಾಡುತ್ತೆ, ಡೆಡ್ ಸ್ಕಿನ್ ನ ರಿಮೂವ್ ಮಾಡುತ್ತೆ, ನ್ಯಾಚುರಲ್ ಯೂತ್ಫುಲ್ ಗ್ಲೋಯಿಂಗ್ ಸ್ಕಿನ್ ಕೊಡುತ್ತೆ ಫೇಸ್ಗೆ. ಸೊ ಈ ಬಾಟಲ್ಗೆ ಅಟ್ಯಾಚ್ ಆಗಿರೋ ಸಿಲಿಕಾನ್ ಬ್ರಿಸಲ್ಸ್ ಇರೋ ಬ್ರಷ್ ನಿಮ್ಮ ಪೋರ್ಸ್ ಅನ್ನ ಕ್ಲೀನ್ ಮಾಡುತ್ತೆ, ಜೊತೆಗೆ ಡೀಪ್ ಕ್ಲೆನ್ಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇವಾಗ ಫೇಸ್ ಸ್ಕಿನ್ ನ ಕ್ಲೀನ್ ಆಗಿ ಕ್ಲೆನ್ಸ್ ಮಾಡ್ಕೊಂಡಿದ್ದೀನಿ, ವಾಶ್ ಮಾಡಾಯ್ತು, ಡ್ರೈ ಮಾಡಾಯ್ತು. ನೌ ಇಟ್ ಇಸ್ ಟೈಮ್ ಫಾರ್ ದ ಟೋನರ್. ವಾವ್ ಸ್ಕಿನ್ ಸೈನ್ಸ್ ವಿಟಮಿನ್ ಸಿ ಸ್ಕಿನ್ ಮಿಸ್ಟ್ ಟೋನರ್. ಇದು ಹೈಡ್ರೇಟಿಂಗ್ ಹಾಗೂ ರಿವೈವಿಂಗ್ ಫೇಶಿಯಲ್ ಮಿಸ್ಟ್. ಇದನ್ನ ಅಪ್ಲೈ ಮಾಡೋದು ಹೆಂಗ್ ಗೊತ್ತಾ? ಸ್ವಲ್ಪ ದೂರದಲ್ಲಿ ಇಟ್ಕೊಂಡು ಈ ತರ ಸ್ಪ್ರೇ ಮಾಡ್ಕೊಂಡ್ಬಿಟ್ರೆ ಆಯ್ತು. ಸ್ಪ್ರೇ ಎಲ್ಲ ಮಾಡಿದ್ರ ಮೇಲೆ ಯು ನೀಡ್ ಟು ಡ್ಯಾಬ್ ಯೋರ್ ಸ್ಕಿನ್ ಟು ಡ್ರೈ ಇಟ್. ನಾನೊಂದು ಟಿಪ್ ಕೊಡೋಕೆ ಇಷ್ಟಪಡ್ತೀನಿ. ಯು ಕ್ಯಾನ್ ಯೂಸ್ ದಿಸ್ ಅಟ್ ಎನಿ ಟೈಮ್ ಆಫ್ ದ ಡೇ ಟು ಗಿವ್ ಯು ದಟ್ ಇನ್ಸ್ಟೆಂಟ್ ಹೈಡ್ರೇಷನ್, ಜೊತೆಗೆ ನಿಮ್ಮ ಸ್ಕಿನ್ ಅನ್ನ ಮಾಯ್ಸ್ಟ್ ಆಗಿಡುತ್ತೆ ಈ ಟೋನರ್. ಫಸ್ಟ್ ಸ್ಟೆಪ್, ನಮ್ಮ ಬ್ರೈಟ್ನಿಂಗ್ ವಿಟಮಿನ್ ಸಿ ಫೇಸ್ ವಾಶ್ ಯೂಸ್ ಮಾಡಾಯ್ತು. ಅದಾದ್ಮೇಲೆ ವಿಟಮಿನ್ ಸಿ ಮಿಸ್ಟ್ ಟೋನರ್ ಯೂಸ್ ಮಾಡಾಯ್ತು. ಈಗ ಐ ಆಮ್ ಯೂಸಿಂಗ್ ದ 20% ವಿಟಮಿನ್ ಸಿ ಫೇಸ್ ಸೀರಮ್ ಫ್ರಮ್ ವಾವ್ ಸ್ಕಿನ್ ಸೈನ್ಸ್. ಇದು ಕೊಲಾಜಿನ್ ಮತ್ತೆ ಎಲಾಸ್ಟಿನ್ ನ ಬೂಸ್ಟ್ ಮಾಡುತ್ತೆ, ಜೊತೆಗೆ ಫೈನ್ ಲೈನ್ಸ್ ಅನ್ನ ಸ್ಮೂತ್ ಔಟ್ ಮಾಡುತ್ತೆ. ಸೊ ನಿಮ್ಮ ಕಾಂಪ್ಲೆಕ್ಷನ್ ಈವನ್ ಔಟ್ ಆಗುತ್ತೆ, ಸ್ಕಿನ್ ಲುಮಿನಾಸಿಟಿ ಇಂಪ್ರೂವ್ ಮಾಡುತ್ತೆ. ಸೊ ನಿಮ್ಮ ಫ್ರೆಶ್ಲಿ ವಾಶ್ಡ್ ಸ್ಕಿನ್ ಮೇಲೆ ಸೀರಮ್ ಯೂಸ್ ಮಾಡೋದ್ರಿಂದ ಒಳ್ಳೆ ಬೆನಿಫಿಟ್ ಸಿಗುತ್ತೆ, ಬಿಕಾಸ್ ಇಟ್ ಪೆನೆಟ್ರೇಟ್ಸ್ ಇನ್ ಟು ಯೋರ್ ಸ್ಕಿನ್ ವೆರಿ ವೆಲ್. ಜೊತೆಗೆ ಇದನ್ನ ಅಪ್ಲಿಕೇಶನ್ ಮಾಡೋದು ಹೇಗೆ ಅಂದ್ರೆ, ಜಸ್ಟ್ ಅಪ್ಲೈ ದಿಸ್ ಸೀರಮ್ ಇನ್ ಡಾಟ್ಸ್ ಆಲ್ ಓವರ್ ಯೋರ್ ಫೇಸ್ ಅಂಡ್ ನೆಕ್ ಅಂಡ್ ಮಸಾಜ್ ಇನ್ ಸರ್ಕ್ಯುಲರ್ ಮೋಷನ್. ಸೊ ಮಾಯಿಶ್ಚರೈಸರ್ ಹಾಕೋ ಮುಂಚೆ ಇದನ್ನ ಫುಲ್ಲು ಡ್ರೈ ಮಾಡ್ಬಿಡಿ. ವಾವ್ ಸ್ಕಿನ್ ಸೈನ್ಸ್ ಇದು ಬರೀ ಪ್ಲಾಂಟ್ ಬೇಸ್ಡ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ತಯಾರಿಸಿದ್ದಾರೆ. ಇದರಲ್ಲಿ ಪ್ಯಾರಬಿನ್ಸ್, ಸಲ್ಫೇಟ್ಸ್, ಮಿನರಲ್ ಆಯಿಲ್ ಹಾಗೂ ಸಿಲಿಕಾನ್ಸ್ ತರ ಯಾವುದೇ ತರದ ಹಾರ್ಮ್ಫುಲ್ ಆಡಿಟಿವ್ಸ್ ನ ಯೂಸ್ ಮಾಡಿಲ್ಲ. ವಾವ್ ಸ್ಕಿನ್ ಸೈನ್ಸ್ ಅವರು ಗ್ರೀನ್ ಹ್ಯಾಂಡ್ಸ್ ಇನಿಷಿಯೇಟಿವ್ ತಗೊಂಡಿರೋದ್ರಿಂದ ಎವ್ರಿ ಟೈಮ್ ಯು ಬೈ ಅ ವಾವ್ ಪ್ರಾಡಕ್ಟ್ ನಿಮಗೆ ಒಂದು ಪ್ಲಾಂಟ್ ಸೀಡ್ಲಿಂಗ್ ಪೌಚ್ ಸಿಗುತ್ತೆ. ಸೊ ಆ ಸೀಡ್ ಪೌಚ್ ನ ನೀವೇ ಪ್ಲಾಂಟ್ ಮಾಡಬಹುದು ಅಂಡ್ ಯು ಕ್ಯಾನ್ ಬಿ ಅ ಪ್ರೌಡ್ ಪ್ಲಾಂಟ್ ಪೇರೆಂಟ್. ವಾವ್ ಅವರ ಪ್ರಾಡಕ್ಟ್ಸ್ ಬಂದು ನೇಚರ್ ಇನ್ಸ್ಪೈರ್ಡ್. ಇವರ ಒಂದು ಕಾನ್ಸೆಪ್ಟ್ ಏನಂದ್ರೆ ವಾವ್ ಫ್ರಮ್ ವಿತಿನ್ ಅಂಡ್ ಬಿ ವಾವ್ ನ್ಯಾಚುರಲಿ. ಇವರ ವೆಬ್ಸೈಟ್ ಅಲ್ಲಿ ಸಹ ಪರ್ಚೇಸ್ ಮಾಡಬಹುದು buywow.in. ಈ ಪ್ರಾಡಕ್ಟ್ಸ್ ನ ನೀವು ಪರ್ಚೇಸ್ ಮಾಡಬೇಕಂದ್ರೆ ಲಿಂಕ್ ಇಸ್ ಇನ್ ದ ಡಿಸ್ಕ್ರಿಪ್ಷನ್. ಟ್ಯಾಪ್ ಮಾಡಿ ಶಾಪ್ ಮಾಡಿ, ಅಥವಾ ಅಮೆಜಾನ್, ನೈಕಾ, ಫ್ಲಿಪ್ಕಾರ್ಟ್ ಅಲ್ಲೂ ಸಿಗುತ್ತೆ. ಯು ಕ್ಯಾನ್ ಯೂಸ್ ದ ಕೂಪನ್ ಕೋಡ್ chaitra20 to get flat 20% off. Hi guys, welcome back to my YouTube channel. Definitely market sound ವಟ್ಟ 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 ಶಬ್ದ ಕೇಳಿಸ್ತಾ ಇರುತ್ತೆ ನಿಮಗೆ, ಯಾಕಂದ್ರೆ ನಾವು ಇವಾಗ ಗಾಂಧಿ ಬಜಾರ್ ಅಲ್ಲಿ ಇದೀವಿ. ಸ್ಪೆಷಲ್ ಹೋಟೆಲ್ ಎದುರುಗಡೆ ಇದೀವಿ. ಏನಕ್ಕೆ ಸ್ಪೆಷಲ್ ಅಂತ ಆಮೇಲೆ ಹೇಳ್ತೀನಿ. ಸೊ ಫಸ್ಟ್ ಚಂದು, ಗಾಂಧಿ ಬಜಾರ್ ಲ್ಯಾಂಡ್ ಮಾರ್ಕ್ ಯಾವುದು? ರೋಟಿಗರ್. ಎಸ್, ಆಕ್ಚುಲಿ ವಿದ್ಯಾರ್ಥಿ ಭವನ್ ನಿಜ ಹೇಳ್ಬೇಕು, ಬಟ್ ಏನೋ ಆರ್ ಹಾರ್ಟ್ ಇಸ್ ಹಿಯರ್, ಅದಕ್ಕೆ ರೋಟಿಗರ್ ಅಂತ ಹೇಳ್ತೀವಿ. ಸೊ ನಿನಗೆ ಮಿಠಾಯಿ ಬೇಕಂದ್ರೆ ಮಿಠಾಯಿಗರ್ಗು ಸ್ವೀಟ್, ಕೇಕ್ ಬೇಕಂದ್ರೆ ಕೇಕ್ಗರ್, ರೋಟಿ ಬೇಕಂದ್ರೆ ರೋಟಿಗರ್. ಎಲ್ಲಿಗೆ ಹೋಗ್ತೀಯ? ನನ್ಗೆ ಪಾನಿಪುರಿ ಬೇಕು. ಮೂರಲ್ಲಿ ಒಂದು ಚೂಸ್ ಮಾಡಬೇಕು. ಕೇಕ್, ಪಾನಿಪುರಿ ವೇರ್ ವಿಲ್ ಗೆಟ್ ಇನ್ ರೋಟಿಗರ್. ನೋ ವಿಲ್ ಗೋ ಟು ರೋಟಿಗರ್. ರೋಟಿಗರ್ಗೆ ಹೋಗೋಣ ಬನ್ನಿ. ಕಟೋರಿ ಚಾಟ್ ತಿನ್ನೋಣ. ಕಟೋರಿ ಚಾಟ್ ಕೊಡಪ್ಪ.
ನನ್ನ ಫೇವ್ರೆಟ್ ಸ್ವೀಟ್ ರಸ್ಮಲೈ ಬಿಟ್ರೆ ನನಗೆ ಬಾಂಬೆ ಹಲ್ವಾ ಅಂದ್ರೆ ತುಂಬಾನೇ ಇಷ್ಟ. ಇದು ಎಷ್ಟು ಸ್ಮೂತ್ ಆಗಿರುತ್ತೆ ತಿನ್ನೋದಕ್ಕೆ, ಆ ಫ್ಲೇವರು ಅದ್ರ ಮೇಲೆ ಹಾಕಿರೋ ಕೇಸರಿ ಎಲ್ಲ ತುಂಬಾ ಬ್ಯೂಟಿಫುಲ್ ಫೀಲ್ ಕೊಡುತ್ತೆ ತಿಂದಾಗ. ಫಸ್ಟ್ ಫ್ಲೋರ್ ಅಲ್ಲಿ ಇದೀವಿ. ಮುಂಚೆ ಯಾವಾಗ್ಲೂ ಒಬ್ರು ವಾಚ್ಮೆನ್ ನಿಂತ್ಕೊಂಡಿರೋರು ವಿತ್ ಆಲ್ ದಟ್ ಡೆಕೋರೇಟಿವ್ ಸೂಟ್. ಒಳಗಡೆ ಹೋಗೋಣ. ಮೇಲ್ಗಡೆ ದೇರ್ ಇಸ್ ಪಾರ್ಟಿ ಹಾಲ್. ಸೊ ಒಂದು 200-250 ಮೆಂಬರ್ಸ್ ಇರೋರೆಲ್ಲ ಪಾರ್ಟಿ ಮಾಡ್ಬೋದು. ಪ್ಯಾಲೇಸ್ ಹಾಲ್ ಅಲ್ಲೂ ಕೂಡ, ಕೇಕರ್ ಅಲ್ಲೂ ಕೂಡ ಪಾರ್ಟಿ ಹಾಲ್ ಇದೆ. ಇಲ್ಲಿ ನೋಡಿ ಪೇಪರ್ ಅಲ್ಲೆಲ್ಲ ಬಂದಿದೆ. ಆಕ್ಚುಲಿ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋದಿದೆ, ಬಟ್ ಫಸ್ಟ್ ತಿನ್ನೋಣ, ಆಮೇಲೆ ಮಾತಾಡೋಣ. ಚುಚ್ಚು ಬನ್ನಿ, ಲೆಟ್ಸ್ ಗೋ. ಸರ್ ಒಂದು ಮ್ಯಾಂಚೋ ಸೂಪು ಬೈಟು. ಓಕೆ, ಬೈಟು ಆರ್ಡರ್ ಮಾಡಿದ್ರೆ ಜಾಸ್ತಿ ಸಿಗುತ್ತೆ. ಒಂದು ಮಶ್ರೂಮ್ ಪೆಪ್ಪರ್ ಡ್ರೈ, ಬೇಡ ಬೇಡ ಬೇಡ, ಬರೀ ಮಶ್ರೂಮ್ ಪೆಪ್ಪರ್ ಡ್ರೈ, ಬೈಟು ಮ್ಯಾಂಚೋ ಸೂಪು, ಆಮೇಲೆ ಪನ್ನೀರ್ ಬಟರ್ ಮಸಾಲ ಮತ್ತೆ ಕುಲ್ಚಾ. ಒಂದೇ ಒಂದು ಕುಲ್ಚಾ. ಎಷ್ಟೊತ್ತಾಗುತ್ತೆ? ತಗೊಂಬನ್ನಿ. ಆಕ್ಚುಲಿ ಇವತ್ತು ನಾವು ನಾನ್ ಪ್ರೈಮ್ ಟೈಮಲ್ಲಿ ಇದೀವಿ. ಯೂಶಲಿ ಇಲ್ಲಿ ಸೀಟೇ ಸಿಗೋದಿಲ್ಲ, ಆಚೆ ಕ್ಯೂನಲ್ಲಿ ನಿಂತ್ಕೊಂಡಿರ್ಬೇಕು. ನಾವೇನಾದ್ರು ಬಂದ್ರೆ ಆಫೀಸ್ ರೂಮಲ್ಲಿ ಕುತ್ಕೊಂಡು ಏನಾದ್ರು ತರ್ಸ್ಕೊಂಡು ತಿಂತೀವಿ. ಬಟ್ ಇಲ್ಲಿ ಕುತ್ಕೊಂಡು ಲೈವ್ ಆಗಿ ಆಡಿಯನ್ಸ್ ಮಧ್ಯ ಅಥವಾ ನಮ್ಮ ಗೆಸ್ಟ್ ಮಧ್ಯ ಕುತ್ಕೊಂಡು ತಿನ್ನೋ ಮಜಾನೇ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ನಾನು ಅವಾಗಲೇ ಬೈಟು ಅಂತ ಏನಕ್ಕೆ ಹೇಳಿದೆ ಗೊತ್ತಾ? ಯೂಶಲಿ ಸೂಪು, ನಾನು ನಿಮ್ಗೊಂದು ಟಿಪ್ಸ್ ಹೇಳ್ಕೊಡ್ತೀನಿ, ಇಲ್ಲಿ ನೀವು ಫಾಲೋ ಮಾಡಿ. ಯೂಶಲಿ ಜ್ಯೂಸ್ ಏನಾದ್ರು ತೊಗೊಳ್ತೀರಾ ಅಥವಾ ಸೂಪ್ ಏನಾದ್ರು ತೊಗೊಳ್ತೀರಾ, ಕಾಫಿ ತೊಗೊಳ್ತೀರಾ ಅಂದರೆ ಬೈಟು ತೊಗೊಂಡ್ಬಿಡಿ, ಅವಾಗ ಜಾಸ್ತಿ ಸಿಗುತ್ತೆ ನಿಮಗೆ. ಗೊತ್ತಾಯ್ತಾ? ನೋಡಿ ನಾನು ಹೇಳಿಲ್ವಾ, ಥ್ಯಾಂಕ್ ಯು. ನೋಡಿ ನಾನು ಹೇಳಿಲ್ವಾ, ಬೈಟು ತೊಗೊಂಡ್ರೆ ಯಾವಾಗಲೂ ಜಾಸ್ತಿ ಕೊಡ್ತಾರೆ ಕ್ವಾಂಟಿಟಿ. ಇವಾಗ ಮ್ಯಾಂಚೋ ಸೂಪ್ ತಿನ್ನೋ ರೀತಿ ಏನು ಅಂತ ಹೇಳ್ತೀನಿ. ಈ ಥರ ಒಂದು ಕ್ರಿಸ್ಪ್ಸ್ ಕೊಡ್ತಾರೆ. ಏನಂದ್ರೆ ಇದಕ್ಕೆ ನಮ್ಕೀನ್ ನೂಡಲ್ಸ್ ಕ್ರಿಸ್ಪಿ ನೂಡಲ್ಸ್ ಕೊಡ್ತಾರೆ. ಅದನ್ನು ಇದ್ರ ಮೇಲೆ ಹಾಕ್ಕೊಬೋದು. ಆಕ್ಚುಲಿ ಇದು ಹಾಕೊಂಡ್ರೆ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಅವರು ಇದು ಸೂಪ್ ಇಟ್ಟ ತಕ್ಷಣ ಘಮ್ ಅಂತ ಫ್ಲೇವರ್ ಬಂತು. ಇದರಲ್ಲಿ ಹಾಕಿರೋ ಆ ಪೆಪ್ಪರ್, ಕ್ರಶ್ಡ್ ಪೆಪ್ಪರ್ ಹಾಕಿದ್ದಾರೆ ಮೇಲ್ಗಡೆ, ತುಂಬ ಚೆನ್ನಾಗಿದೆ. ಒಳಗಡೆ ಕ್ಯಾಬೇಜು, ಕ್ಯಾರೆಟು ವಗೇರ ಎಲ್ಲ ಇದೆ. ನೋಡೋದಕ್ಕೆ ಇಟ್ಸ್ ನಾಟ್ ಟೂ ಥಿಕ್, ನಾಟ್ ಟೂ ಥಿನ್, ತುಂಬ ಚೆನ್ನಾಗಿದೆ ಕನ್ಸಿಸ್ಟೆನ್ಸಿ. ತಿನ್ನೋಣ? ಎಸ್. ಸೊ ಈ ಕ್ರಿಸ್ಪಿ ನೂಡಲ್ಸ್ನ ಹಾಕ್ಬಿಟ್ಟು ಮೆತ್ತಿಗೆ ಮಾಡ್ಬಿಟ್ಟು ತಿನ್ಬೇಕು. ಸೂಪ್ ಕುಡಿತಾ ಮಧ್ಯದಲ್ಲಿ ಕುರುಮ್ ಅಂತಿದ್ರೆ ಸೂಪರ್ ಆಗಿದೆ. ಅಂಡ್ ಅಟ್ ದ ಸೇಮ್ ಟೈಮ್ ಇದು ಹಾಕಿದ್ದಾರೆ ಚಿಲ್ಲೀಸ್, ಹಂಗಂಗೆ ಚಿಕ್ಕ ಪೀಸು, ಸಾಕಾಯ್ತಲ್ಲ. ಆಹಾ, ಮಶ್ರೂಮ್ ಪೆಪ್ಪರ್ ಡ್ರೈನಾ ಫ್ರೈನಾ? ಇದು ಡ್ರೈ. ಸೊ ಸ್ಟಾರ್ಟರ್ ಅಂತ ಬಂದ ತಕ್ಷಣ ನಮಗೆ ಈ ರೆಸ್ಟೋರೆಂಟ್ ಬಿಸ್ನೆಸ್ ಹೆಂಗೆ ಸ್ಟಾರ್ಟ್ ಆಯ್ತು ಅಂತ ಜ್ಞಾಪಕ ಬಂತು. ನಿಂಗೆ ಗೊತ್ತಾ? ನೋ, ಹೇಳು. ಐ ಡೋಂಟ್ ನೋ, ಗೊತ್ತಿಲ್ಲ. ತಿಂತ ಮಾತಾಡೋಣ. ಓಕೆ. ಸೊ ಆರ್ಡರ್ ಮಾಡಿ ವಿತಿನ್ 10 minutes ತಂದ್ಕೊಟ್ರು. ನಿನಗೆ ಅಂತಾನೆ ತಗೊಂಡಿರೋದು. ಥ್ಯಾಂಕ್ಸ್. ಸೊ ನಾನು ಭೂಮಿ ಮೇಲೆ ಇರೋದು ಎಲ್ಲ ತಿಂತೀನಿ. ನಾನು ಗಿಡ, ಮರ, ಅಂಡರ್ಗ್ರೌಂಡ್ ಏನ್ ಬೆಳೆದ್ರು ಎಲ್ಲ ತಿಂತೀನಿ. ಕಣಬೆ ಅಂತಾರೆ. ಐ ಲವ್ ಮಶ್ರೂಮ್ಸ್, ತುಂಬಾ ಒಳ್ಳೇದು. ಆಕ್ಚುಲಿ ಇಟ್ಸ್ ಅ ಗುಡ್ ಸೋರ್ಸ್ ಆಫ್ ಜಿಂಕ್. ಅದೆಲ್ಲ ಬಿಟ್ಟಾಕಿ. ಆಮೇಲೆ ಇನ್ನೊಂದೇನು ಗೊತ್ತಾ, ಇಲ್ಲಿ ನಿಮಗೆ ಇದು ಬೇಡ ಅದು ಬೇಡ, ಕೆಲವರು ಈರುಳ್ಳಿನೂ ತಿನ್ನಲ್ಲ, ಬೆಳ್ಳುಳ್ಳಿದು ತಿನ್ನೋದಿಲ್ಲ, ಅಂಥವ್ರಿಗೆ ಜೈನ್ ಆಪ್ಷನ್ಸ್ ಕೂಡ ಇದೆ. ಜೈನ್ ಬೇಲ್ಪುರಿ ನಿಂಗೆ ಇಷ್ಟನಾ? ನಂಗೆ ಆಕ್ಚುಲಿ ಇಷ್ಟ ಆಗಲ್ಲಪ್ಪ. ನಂಗೆ ಈರುಳ್ಳಿ ಇರಬೇಕು, ಈರುಳ್ಳಿ ಇದ್ರೇನೆ ಮಜಾ ಇದೆ. ಸೊ ಇಲ್ಲಿ ಒಂದು ಡಿಪ್ ಕೊಟ್ಟಿದ್ದಾರೆ. ಈ ಡಿಪ್ಪು ಆಕ್ಚುಲಿ ಕೆಚಪ್ ಅಲ್ಲ, ಇದು ಏನೋ ಒಂಥರ ಗಾರ್ಲಿಕ್ ಡಿಪ್ ಅಲ್ವಾ? ಇದು ಗಾರ್ಲಿಕ್ ಡಿಪ್ ಒಳಗೆ ಪೆಪ್ಪರ್ ಮಶ್ರೂಮ್ ಫ್ರೈಯಾ ಡ್ರೈಯಾ? ನಮ್ ಕ್ಯಾಮ್ರಾಮೆನ್ನು ನೋಡಿ ಫುಲ್ ಎಕ್ಸೈಟ್ಮೆಂಟ್, ಬಟ್ಟೆ ಎಂಜಿನಲ್ಲ ಮುಖದ ಮೇಲೆ ಹಾಕ್ತಾವೆ. ಕೊಡ್ತೀನಿ ತಗೊಳ್ಳಿ, ನೀವು ತಿನ್ರಿ. ಸೊ ನಾವು ಆರ್ಡರ್ ಮಾಡಿರೋ ಐಟಮ್ಸ್ ಎಲ್ಲ ಬಂದಿದೆ. ಹಂಡಿ ಬಿರಿಯಾನಿ ಬಂದಿದೆ, ಕುಲ್ಚಾ, ಅಥವಾ ಇದಕ್ಕೆ ನಾನು ಕುಲ್ಚಾಗೆ ಏನು ಡಿಫ್ರೆನ್ಸ್ ಅಂತ ನನಗೆ ಗೊತ್ತಿಲ್ಲ. ಬಟ್ ನಿಜವಾಗ್ಲೂ ಕ್ಯಾಲರಿ ಕಾನ್ಷಿಯಸ್ ಇರೋರು ಇದನ್ನು ತಿನ್ನೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಬೆಣ್ಣೆ ಹಾಕಿದ್ದಾರೆ ಒಳಗಡೆ. ನೋಡಿ ಆ ಮೈದಾ ಆಗಿರ್ಬೋದು, ಇದನ್ನು ಟೇರ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಸಾಫ್ಟ್ ಆ್ಯಂಡ್ ರಬ್ಬರಿ ಅನಿಸುತ್ತೆ. ಸೊ ಬ್ರೆಡ್ ಅಂದರೆ ಈ ಥರ ಇರಬೇಕು ಅಂತ ಅನಿಸುತ್ತೆ. ಇನ್ ಕೇಸ್ ಇಫ್ ಯು ಆರ್ ಕ್ಯಾಲರಿ ಕಾನ್ಷಿಯಸ್, ನೀವು ರೋಟಿಗೆ ಶಿಫ್ಟ್ ಆಗ್ಬೋದು. ಓಕೆ, ಇವತ್ತು ನಾವಂತೂ ಡಯಟ್ ಮಾಡ್ತಾ ಇಲ್ಲ. ಪನ್ನೀರ್ ಬಟರ್ ಮಸಾಲ ಬಂದಿದೆ. ಮೇಲ್ಗಡೆ ಒಂದು ಸ್ವಲ್ಪ ಚೀಸ್ ಹಾಕಿದ್ದಾರೆ. ಇದು ಪನ್ನೀರ್ ತುರ್ದು ಹಾಕಿರೋದ ಗೊತ್ತಾಗ್ತದೆ ನನಗೆ. ಒಂದು ನಿಮಿಷ ಇರಿ. ಪನ್ನೀರ್ ಪನ್ನೀರ್ ಬಟರ್ ಮಸಾಲ
ಹೆಂಗಿದೆ ಟೇಸ್ಟ್ ಮಾಡಿ ನೋಡೋಣ. ಸೊ ಪನ್ನೀರ್ ನೀವು ಆ್ಯಕ್ಚುಲಿ ನೋಡಿದ್ರೆ ಸಾಫ್ಟ್ ಆಗಿರುತ್ತೆ ಇದು ಪನ್ನೀರ್, ಯಾಕಂದರೆ ಪ್ಯೂರ್ ನಂದಿನಿ ಪನ್ನೀರ್ ಯೂಸ್ ಮಾಡ್ತಾರೆ ಇಲ್ಲಿ. ಇವಾಗ ನಾನು ಕೂಡ ಕುಲ್ಚಾ ತೊಗೊಂಡು ಐ ವಿಲ್ ಟೇಸ್ಟ್ ದಿಸ್. ಕುಲ್ಚಾ ತೊಗೊಂಡಿದ್ದೀನಿ, ದ ರೈಟ್ ಅಮೌಂಟ್ ಆಫ್ ಟೊಮ್ಯಾಟೊ, ಆನಿಯನ್. ಆ್ಯಕ್ಚುಲಿ ಮನೇನಲ್ಲಿ ನಾವು ಇದನ್ನು ಮಾಡಿದ್ರೆ ಇದೇ ಥರ ಬರೋದೇ ಇಲ್ಲ, ಅದೇನು ರೋಟಿಗಳಲ್ಲೇ ತಿಂದ್ರೇ ಮಜಾ ಇದು. ಹೆಂಗಿದೆ? ಈಗ ಹಂಡಿ ಬಿರಿಯಾನಿ ತಿನ್ನೋಣ. ಹಂಡೆ ಬಿರಿಯಾನಿ ಒಳಗಡೆ ಹಂಡೆನಲ್ಲಿ ಮಾಡಿರ್ತಾರೆ, ಆದರೆ ನಮ್ಗೆ ಹಂಡೆನಲ್ಲಿ ಕೊಡೋಕ್ಕಲ್ಲ, ಅದಕ್ಕೆ ಬೌಲಲ್ಲಿ ಕೊಟ್ಟಿದ್ದಾರೆ. ಬಟ್ ಟು ಬಿ ವೆರಿ ಆನೆಸ್ಟ್, ಹೋಟೆಲ್ ನೀವು ನೋಡಿದ್ರೆ ಆ ವೈಬ್ ಆಫ್ 1990s ನಿಮಗೆ ಗೊತ್ತಾಗುತ್ತೆ. ಯಾಕಂದರೆ ಈ ಹೋಟೆಲ್ ಸ್ಟಾರ್ಟ್ ಆಗಿದ್ದು 1996 ಇವಳ ಫಸ್ಟ್ ಇಯರ್ ಬರ್ಡೇ ಇಲ್ಲಿ ಪಾರ್ಟಿ ಹಾಲಲ್ಲಿ ಮಾಡಿದ್ದು, ನನಗೆ ಇನ್ನೂ ಜ್ಞಾಪಕ ಇದೆ. ಸೊ ಅವಾಗ ಈ ಥರ ಫೈನ್ ಡೈನ್ ರೆಸ್ಟೋರೆಂಟ್ಸ್ ಕೂತ್ಕೊಂಡು ಫಾಸ್ಟ್ ಫುಡ್ನ ಕೂತ್ಕೊಂಡು ತಿನ್ನೋದು, ಐ ಥಿಂಕ್ ದೇ ಆರ್ ದ ಫಸ್ಟ್. ಅಂದರೆ ಚೈನೀಸ್ ಗೋಬಿ ಮಂಚೂರಿ ಅಥವಾ ಮಂಚೂರಿಯನ್ಸು, ಆ ನೂಡಲ್ಸು ಅದೆಲ್ಲ ಸಿಗ್ತಾ ಇದ್ದಿದ್ದು ರೋಟಿಗರಲ್ಲೇ. ಅಂದರೆ ಅದು ಜ್ಞಾಪಕ ಬಂದ ತಕ್ಷಣ ಆ್ಯಕ್ಚುಲಿ ಇವತ್ತಿಗೂ ನನಗೆ ಎಷ್ಟೊಂದು ಜನ ಹೇಳ್ತಾರೆ, ರೋಟಿಗರ, ಅಯ್ಯೋ ನಾವು ಅವಾಗ ಬಜೆಟ್ ಇಲ್ಲದೆ ಇರುವಾಗ ಅಲ್ಲೇ ತಿಂತಾ ಇದ್ವಪ್ಪ, 10 ರೂಪಾಯಿಗೆ ಮಸಾಲೆ ದೋಸೆ, 10 ರೂಪಾಯಿಗೆ ಫುಲ್ ಮೀಲ್ಸು, 10 ರೂಪಾಯಿಗೆ ಸಾಫ್ಟಿ ಐಸ್ ಕ್ರೀಮು ಅಂತ. ಐ ಆಮ್ ಶ್ಯೂರ್ ನಿಮ್ಮಲ್ಲಿ ಅಟ್ಲೀಸ್ಟ್ ನಿಮ್ಮ ಪೇರೆಂಟ್ಸು ಅಥವಾ ನಿಮ್ಮ ಫ್ಯಾಮಿಲಿ ಯಾರೋ ಒಬ್ಬರು ಅಟ್ಲೀಸ್ಟ್ ರೋಟಿಗರ್ ಬಂದಿರ್ತಾರೆ. ಸೊ ಹಂಡಿ ಬಿರಿಯಾನಿ ತಿನ್ನೋದಕ್ಕೂ ನಮ್ಮದೇ ಆದಂಥ ಸ್ಟೈಲ್ ಇರಬೇಕು. ಆ ಸ್ಟೈಲ್ ಹೆಂಗೆ ಗೊತ್ತಾ? ಒಂದು ಕಡೆ ಈರುಳ್ಳಿ ಇಟ್ಕೊಳ್ಳಿ, ಪನ್ನೀರ್ ಬಟರ್ ಮಸಾಲ ಹಾಕ್ಕೊಳ್ಳಿ. ಪನ್ನೀರ್ ಬಟರ್ ಮಸಾಲಾಗೆ ಈ ಥರ ನಿಮ್ಮ ಬಿರಿಯಾನಿಲಿರೋ ಪನ್ನೀರ್ ತಗೊಂಡು, ಓಕೆ, ತಿನ್ನಿ. ಅದಾದಮೇಲೆ ಸ್ವಲ್ಪ ಈರುಳ್ಳಿ ತಗೊಂಡು ಕಚ್ಕೊಳ್ಳಿ. ಈ ಥರ ತಿನ್ನೋಡಿ, ನಿಮಗೂ ಗೊತ್ತಾದ ಸೂಪರ್. ಸೊ ಟು ಟಾಕ್ ಅಬೌಟ್ ದ ಜರ್ನಿ ಆಫ್ ರೆಸ್ಟೋರೆಂಟ್ಸ್ ಆ್ಯಂಡ್ ಅವರ್ ಫ್ಯಾಮಿಲಿ, ಸ್ಟಾರ್ಟಿಂಗು ನಮ್ಮ ಅಜ್ಜಿ ತಾತನ ಮನೆಯಲ್ಲಿ ಹಸುಗಳನ್ನ ಸಾಕ್ತಿದ್ರು, ಹಾಲು ಕರಿತಾ ಇದ್ರು, ಆಮೇಲೆ ಚಿಲ್ಲರೆ ಅಂಗಡಿ ಓಪನ್ ಮಾಡಿದ್ರು, ಚಿಲ್ಲರೆ ಅಂಗಡಿಯಿಂದ ದಿನಸಿ ಅಂಗಡಿ ಓಪನ್ ಮಾಡಿದ್ರು, ದಿನಸಿ ಅಂಗಡಿಯಿಂದ ಫಸ್ಟ್ ಎವರ್ ಹೋಟೆಲ್ 1981 ಓಪನ್ ಮಾಡಿದ್ದು ಕೋರ್ಟ್ ಹತ್ರ ಇರುವಂಥ DC ಕ್ಯಾಂಟೀನ್. ಸೊ ದಟ್ ಹೋಲ್ಡ್ಸ್ ಅ ಲೆಗಸಿ ಆಫ್ ಮೋರ್ ದೆನ್ 40 years. ಓ ಮೈ ಗಾಡ್. ಆ್ಯಕ್ಚುಲಿ ಅಪ್ಪನ ನೋಡಿದ್ರೆ ನಮ್ಗೆ ತುಂಬ ಇನ್ಸ್ಪೈರ್ ಆಗುತ್ತೆ. ಪ್ರತಿದಿನ ಮಿಸ್ ಮಾಡದೆ 5 ಗಂಟೆಗೆ ಬೆಳಗ್ಗೆ ಎದ್ದು ಮಾರ್ಕೆಟ್ಗೆ ಹೋಗ್ತಾರೆ. ಈಸ್ ಅ ವೆರಿ ಹಾರ್ಡ್ ವರ್ಕರ್. ಸೊ ಐ ಥಿಂಕ್ ಅವಾಗ ಹೆಂಗಿತ್ತು ಜನ ಇಲ್ಲಿ ರೋಟಿಗರಲ್ಲಿ, ಆಸ್ ಐ ಸೆಡ್ 1996 ಸ್ಟಾರ್ಟ್ ಆಗಿದ್ದು, ಇವಾಗವರೆಗೂ ಇಷ್ಟು ಜನ ಯಾವಾಗಲೂ ಇರ್ತಾರೆ, ಯಾವಾಗಲೂ ರಶ್ ಇರುತ್ತೆ. ಅದೇ ಟೇಸ್ಟ್, ಅದೇ ಲೆಗಸಿನ ಫಾಲೋ ಮಾಡ್ತಿದ್ದಾರೆ. ಇನ್ನೂ ಜಾಸ್ತಿ ಜನ ಬಂದಿದ್ದಾರೆ. ಅದ್ರ ಜೊತೆಗೆ ಸುತ್ತಲೂ ನಮ್ಮ ಸೌತ್ ಬ್ಯಾಂಗ್ಳೂರಲ್ಲಿ ಚೈನ್ ಆಫ್ ರೆಸ್ಟೋರೆಂಟ್ಸ್ ಓಪನ್ ಮಾಡಿದ್ದಾರೆ, ದೊಡ್ಡಪ್ಪ ಜನಾರ್ದನ್ ಅಂತ. ಸೊ ಸೀಯಿಂಗ್ ಆಲ್ ದ ಬ್ರದರ್ಸ್ ಹಾರ್ಡ್ ವರ್ಕ್, ನಮ್ಮ ಸೀನಿ ದೊಡ್ಡಪ್ಪ ಆಗಿರ್ಬೋದು, ಜನ ದೊಡ್ಡಪ್ಪ ಆಗಿರ್ಬೋದು, ಅಪ್ಪ ಆಗಿರ್ಬೋದು, ಆ್ಯಂಡ್ ಆಲ್ ದ ಬ್ರದರ್ಸ್, ಐ ಥಿಂಕ್ ಹ್ಯಾಟ್ಸ್ ಆಫ್ ಟು ಯುವರ್ ಡೆಡಿಕೇಶನ್. ನಿಮ್ಮಿಂದ ಕಲಿಯೋದು ನಾವು ತುಂಬ ಇದೆ. ಕರೆಕ್ಟಾ? ಎಸ್. ಇವಾಗ ಇಷ್ಟೆಲ್ಲ ಹೇಳಾಯ್ತು, ಸ್ವಲ್ಪ ಎಮೋಷ್ನಲ್ ಫೀಲ್ ಆಗ್ತಿದೆ. ಈ ಎಮೋಷನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಬಿರಿಯಾನಿ ತಿನ್ನೋಣ. ಸೊ ನೋಡಿದ್ರಲ್ಲ, ನಮ್ಮ ಹೋಟೆಲಲ್ಲಿ ತುಂಬ ಜನ ಸೆಲೆಬ್ರಿಟೀಸ್ ಬಂದು ತಿಂದಿದ್ದಾರೆ. ಕೇಟ್ರಿಂಗಲ್ಲಿ ಆಗಿರ್ಬೋದು, ರವಿ ಸರ್ ಆಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು, ಅಥವಾ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್, ಸಿನಿಮಾ ತಾರೆಯರು, ಆ್ಯಂಡ್ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಪ್ಪು ಸರ್ ನಮ್ಮ ದೋಸೆನ ತಿಂತಾ ಇರೋ ಫೋಟೋ ಇದೆ. ಆ ಫೋಟೋ ಯಾವಾಗಲೂ ನಾವು ಮೆಲ್ಕ್ ಹಾಕ್ತೀವಿ, ಯಾಕಂದರೆ ಸರ್ ಇವಾಗ ನಮ್ಮ ಜೊತೆಗಿಲ್ಲ. ಬಟ್ ಆ ಫೋಟೋನ ನಾನು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ತೀನಿ. ದಯವಿಟ್ಟು ನೀವೇನಾದ್ರು ಫ್ರೀ ಆಗಿದ್ರೆ ಇನ್ಸ್ಟಾಗ್ರಾಮಲ್ಲಿದ್ದರೆ ಚೈತ್ರ ವಾಸುದೇವನ್ ಆಫೀಷಿಯಲ್ ಅಂತ ಓಪನ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ನಾನು ಫಾಲೋ ಮಾಡಿ, ಪ್ಲೀಸ್ ಫಾಲೋ ಮಾಡಿ. ನನ್ನನ್ನು ಫಾಲೋ ಮಾಡಿ. ಬೇಡ ಪ್ಲೀಸ್. ಓಕೆ, ಮಾಡ್ಕೊಳ್ಳಿ. ಓಕೆ, ಸಿ ಯು ಇನ್ ದ ನೆಕ್ಸ್ಟ್ ಒನ್. ಬಾಯ್. ಗಂಡಕವನ್ನು ಕಂದಕದಲ್ಲಿ ಕಂಡಕತೆ ಬೇಕಾ? ಕಂಟಕ ಬಂದ ಮಂಡೂಕದ ಕರ್ರಂಡಕವೇ ಬೇಕಾ? ಕಂಡಕವನ್ನು ಕಂದಕದಲ್ಲಿ ಕಂಡಕತೆ ಬೇಕಾ? ಕಂಟಕ ಬಂದ ಮಂಡೂಕದ ಕರ್ರಂಡಕವೇ